ಬಟ್ ಕಾಟೇರ ಚಿತ್ರದ ಟೈಟಲ್ ಬಗ್ಗೆ, ಕಥೆ ಬಗ್ಗೆ ಅವ್ರು ಹೇಳಿದಂತಹ ಮಾತುಗಳನ್ನ ಒಪ್ಕೊಳ್ತೀರಾ ನೀವು ಸ್ಟೇಜ್ನಲ್ಲಿ? ಏನಂತ ಅವ್ರು ಹೇಳಿದ್ರಲ್ಲ, ಟೈಟಲ್ ಕೊಟ್ಟೋನೇ ನಾನು, ಕಥೆ ಮಾಡಿಸಿದ್ದೇ ನಾವು ಅನ್ನುವಂಥದ್ದನ್ನ ಘಂಟಾಘೋಷವಾಗಿ ಹೇಳಿದ್ರು. ಅದನ್ನು ಒಪ್ಕೊಳ್ತೀರಾ ಸರ್ ನೀವು? ಇವಾಗ ಟೈಟ್ಲು ಅವರೇ ರೆಫರ್ ಮಾಡಿದ್ದು ನಿಜ, ಬಟ್ ಅದು ಈ ಸಿನಿಮಾಕ್ಕಲ್ಲ, ಅದು ಬೇರೆ ಸಿನಿಮಾಕ್ಕೆ ಅಂತೇಳಿ ಟೈಟ್ಲು ಮಾಡ್ಕೊಂಡಿದ್ದು. ಅವಾಗ ಒಂದು ರಸ್ಲಿಂಗ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ವಿ 2017 ಅವಾಗ ಅಂತೇಳಿ ಪ್ಲಾನ್ ಮಾಡಿದ್ದು. ಆಮೇಲೆ ಕಾರಣಾಂತರಗಳಿಂದ ಆ ಪ್ರಾಜೆಕ್ಟ್ ಡ್ರಾಪ್ ಆಗಿ ಕೊನೆಗೆ ಇವ್ರು ಬಂದರು, ಕೊನೆಗೆ ಅದು ಸಿನಿಮಾ ಬೇರೆ ಆಯಿತು. ಕೊನೆಗೆ ಇದಕ್ಕೆ ಚೌಡಯ್ಯ ಅಂತೇಳಿ ಫಸ್ಟು ಮಾಡಬೇಕು ಅಂತ ನನ್ನ ಹತ್ರ ಪೋಸ್ಟರ್ ಇದೆ ಇವತ್ತಿಗೂ, ಚೌಡಯ್ಯ ಅಂತೇಳಿ ಇದು ಮಾಡ್ಕೊಂಡಿದ್ದು. ಬಟ್ ಇವಾಗ ಏಕಾಏಕಿ ಅದು ಯಾಕೆ ಸ್ಟೇಜ್ ಮೇಲೆ ಹೇಳಿದ್ರು ಮತ್ತೊಂದು ಇನ್ನೊಂದು ನನಗೆ ಗೊತ್ತಿಲ್ಲ. ಬಟ್ ನಾನು ನಂಬಿರೋದು ಒಂದೇ ಮೇಡಮ್, ನಾನು ಒಬ್ಬ ಮನುಷ್ಯನೇ, ನನಗೆ ಕೆಣಕ್ದಾಗ ನಾನು ಕೆಣಕ್ತೀನಿ, ನನಗೆ ಮರ್ಯಾದೆ ಕೊಟ್ಟಾಗ ನಾನು ಮರ್ಯಾದೆ ಕೊಡ್ತೀನಿ, ಕೊಡದೆ ಹೋದ್ರೆ ನನ್ನ ಕಡೆಯಿಂದನೂ ಹಂಗೆ ಇರ್ತದೆ. ಬಟ್ ಈಗೇನ್ ಕಥೆ ಆಗಿದೆ ಸರ್, ನೀವು ಹೇಳ್ತಾ ಇರೋದು ಈಗೇನ್ ಕಥೆ ಆಗಿದೆ, ಕಾಟೇರ ಸಿನಿಮಾ ಆಗಿದೆ, ಆ ಕಾಟೇರಾಗೆ ಕಾಟೇರ ಅನ್ನುವಂಥ ಟೈಟಲ್ ಫಸ್ಟ್ ಫಿಕ್ಸ್ ಆಗಲಿಲ್ಲ, ಚೌಡಯ್ಯ ಅನ್ನುವಂಥದ್ದು ಫಿಕ್ಸ್ ಆಗಿತ್ತಾ? ಹೌದೌದು ಚೌಡಯ್ಯ ಅಂತೇಳಿ ಫಿಕ್ಸ್ ಆಗಿದ್ದು. ನನ್ನ ಹತ್ರ ಪೋಸ್ಟರ್ ಇದೆ. ಸುಮ್ಮನೆ ನಾನು ಯಾಕೆ ಇಂಡೆಪ್ತ್, ನಾನು ಯಾಕೆ ಎಲ್ಲದಕ್ಕೂ ಜಸ್ಟಿಫೈ ಮಾಡ್ಕೊಂಡು ಹೋಗ್ಲಿ. ನನ್ನ ಹತ್ರ ಫಸ್ಟ್ ನಾವು ಪ್ಲಾನ್ ಮಾಡಿದ್ದು ಒಂದು ಪೋಸ್ಟರ್ ಡಿಸೈನ್ ಮಾಡಿಸಿದ್ವಿ. ಪೋಸ್ಟರ್ ಡಿಸೈನ್ ಮಾಡಿಸಿ ನಾನು ಹುಡುಕಿದ್ರೆ ಸಿಗುತ್ತೆ ಅದು, ಬಟ್ ನಾನು ನಿಮ್ಮ ಹತ್ರ ಲೈವಲ್ಲಿ ಕೂತಿದ್ದೀನಿ, ಅದು ತಪ್ಪಾಗ್ತದೆ. ಸೊ ಚೌಡಯ್ಯ ಅಂತೇಳಿ ಪ್ಲಾನ್ ಆಯಿತು. ಆಮೇಲೆ ನಾನು ಹಿಂಗೆ ತರುಣ್ ಅವರು, ಯಾಕಂದ್ರೆ ತರುಣ್ ಅವ್ರು ಮಾಡ್ಕೊಂಬಂದಾಗ ನನ್ಗೆ ಸಖತ್ ಎಕ್ಸೈಟ್ಮೆಂಟ್ ಆಯಿತು. ರಾಬರ್ಟ್ಗಿಂತ ಭಾಳ ಚೆನ್ನಾಗಿದೆ ಇದು, ಮಾಡಿಬಿಡೋಣ ಅಂತ. ಅವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಡ್ವಾನ್ಸ್ ಮಾಡಿದ್ವಿ, ಎಲ್ಲ ಆಯಿತು, ಎಲ್ಲ ಚೆನ್ನಾಗಿತ್ತು. ಬಟ್ ಕ್ರಮೇಣ ಏನೇನೋ ವ್ಯತ್ಯಾಸಗಳಾಯಿತು. ಸೊ ಹಂಗಾಗಿ ಈ ಹಂತಕ್ಕೆ ಬಂದು ನಿಂತಿದ್ದೀವಿ. ಅಂದರೆ ಈ ಕತೆ ಸ್ಟಾರ್ಟ್ ಮಾಡಿದಾಗ ನೀವು ಟೀಮ್ನ ಜೊತೆಗೆ ಇದ್ರಿ ನೀವು? ಹೌದು ಸತ್ಯ ಅದು. ನೋಡಿ, ನಾನು ನಂಬಿರೋ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಈ ವಿಚಾರದಲ್ಲಿ ನನಗೆ ಪ್ರಚಾರ ಗಿಟ್ಟಿಸ್ಕೊಳ್ಳುವಂಥ ಪ್ರಮೇಯ ಇಲ್ಲ. ಮತ್ತು ಇದರಿಂದ ಯಾರಿಗೋ ನೋವು ಮಾಡಬೇಕು ಇನ್ನೊಂದು ಮತ್ತೊಂದಿಲ್ಲ. ನಾನು ಏನು ಮಾಡಿದ್ದೀನಿ ನಾನು ಅದನ್ನು ಹೇಳ್ಕೊಂಡಿದ್ದೀನಿ. ಅದು ಇನ್ನೊಬ್ಬರಿಗೆ ಸಹಿಸ್ಕೊಳ್ಳೋಕ್ಕಾಗುತ್ತೋ ಇಲ್ಲ, ಅದು ನನ್ನ ಇದಲ್ಲ, ನನ್ನ ಕೆಲಸ ಅಲ್ಲ. ಅವ್ರು ಸಹಿಸ್ಕೊಳ್ದೆ ಹೋದರೆ ಅದು ಅವ್ರ ತಪ್ಪಾಗ್ತದೆ. ನಾನು ಹೇಳಿದ್ದೀನಿ. ಅವ್ರು ಯಾವ ದೇವ್ರ ಮುಂದೆ ಹೇಳ್ತಾರೋ ಆ ದೇವ್ರ ಮುಂದೆ ಅವರು ಪ್ರಮಾಣ ಮಾಡಲಿ, ನಾನು ಪ್ರಮಾಣ ಮಾಡ್ತೀನಿ. ಯಾಕಂದರೆ ನಮ್ಮಲ್ಲಿ ದಾಖಲೆಗಳಿಲ್ಲ. ನಾವತ್ತು ಮಾತಾಡಿದ ನಿಜ, ಇವ್ರನ್ನ ಒಂದು ರೆಸಾರ್ಟಿಗೆ ಕಳಿಸಿ ಕತೆ ಕೂರಿಸಿ ಒಂದು ವರ್ಷನ್ ಆದಮೇಲೆ ಬೌಂಡೆಡ್ ಸ್ಕ್ರಿಪ್ಟ್ ತನಕ ನಾನು ಟ್ರಾವೆಲ್ ಮಾಡಿದ ನಿಜ. ಆಮೇಲೆ ನಮಗೂ ಅವ್ರಿಗೂ ಏನೋ ವ್ಯತ್ಯಾಸ ಆಯಿತು. ಅದಾದಮೇಲೆ ಅವರು ನಮ್ಗೆ ಹೇಳಲಿಲ್ಲ, ಹಿಂಗೆ ಮಾಡ್ತೀವಿ ಅಂದರು. ಸರಿ ಆಯಿತು, ಬಿಡಪ್ಪ ಆಯಿತು, ಅದರಲ್ಲಿ ಏನಿದೆ, ಯಾರ ಹಣ ಬರ್ದಲ್ಲಿ ಏನು ಬರ್ದಿರುತ್ತೋ ಅದಾಗುತ್ತೆ ಅಂತ ನಾನು ಸುಮ್ಮನೆ ಅದೇ. ಬಿಟ್ಟರೆ ನಾನು ಯಾವತ್ತೂ ಏನೋ ನನ್ನ ಕಾಂಟ್ರವರ್ಸಿ ಮಾಡೋಂಗಿದ್ರೆ ನಾನು ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತೊಗೊಂಬಂದ್ಬಿಡ್ತಾ ಇದ್ನಲ್ಲ. ನನ್ನ ಹತ್ರ ಪೇಮೆಂಟ್ ಮಾಡಿರೋದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇದೆ, ರೆಸಾರ್ಟ್ಗೆ ಪೇಮೆಂಟ್ ಮಾಡಿರೋದು ಎಲ್ಲ ಟ್ರಾನ್ಸಾಕ್ಷನ್ ಡೀಟೇಲ್ಸ್ಗಳಿದೆ ಮೇಡಮ್. ನನ್ನ ಬುದ್ಧಿ ಅಲ್ಲ ಅದು ಮೇಡಮ್. ಯಾಕಂದ್ರೆ ನಾನು ಒಬ್ಬ ಒಳ್ಳೆ ತಂದೆ ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ದೀನಿ. ನನಗೆ ಈ ಥರ ಪ್ರಚಾರ ಗಿಟ್ಟಿಸ್ಕೊಳ್ಳುವಂಥ ಪ್ರಮೇಯ ನನಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.